ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ವಿಶ್ವನಾಥನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ. ವಿಶ್ವನಾಥನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2026-27ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮವು ಸಮಾಜ ಕಲ್ಯಾಣ ಅಧಿಕಾರಿ ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ 2025-26ನೇ ಸಾಲಿನಲ್ಲಿ 5 ಕೋಟಿಯ ಕೆಲಸ ಅನುಷ್ಠಾನ ನಡೆದಿದ್ದು, ಪಂಚಾಯಿತಿಗೆ ಸರಿಯಾದ ಕಟ್ಟಡವಿಲ್ಲ. ವಿಶ್ವನಾಥನಹಳ್ಳಿ ಗ್ರಾಮದ ನಿವೃತ್ತ ನೀರಗಂಟಿ ಈಶ್ವರಪ್ಪನವರಿಗೆ 5 ವರ್ಷದಿಂದ ಗೌರವಧನ ಕೊಟ್ಟಿಲ್ಲ. ಸಾಂತೇನಹಳ್ಳಿ ಗ್ರಾಮದ ಹಿರಿಯ ರೈತ ಮುಖಂಡ ಮೂರ್ತಪ್ಪ ಮಾತನಾಡಿ, ನಮ್ಮ ಜಮೀನಿನಲ್ಲಿ 5 ಲಕ್ಷ ಕಾಮಗಾರಿ ನಮಗೆ ಗೊತ್ತಿಲ್ಲದೆ ನಡೆದಿದೆ. ಬಟ್ಟೆ ಧರಿಸಿ ಬೆಳಿಗ್ಗೆ ಸಾಯಂಕಾಲ ಫೋಟೋ ತೆಗೆಸಿ ಅವರಿಗೆ 100 ರೂಪಾಯಿ ನೀಡಿ ವಾರದ ಕೂಲಿ ಮೊತ್ತ 2590 ರೂಪಾಯಿ ನಮಗೆ ಬಿದ್ದರೆ 400 ರೂಪಾಯಿ ಬಿಟ್ಟು 2190 ರೂಪಾಯಿ ಬಿಡಿಸಿಕೊಳ್ಳುತ್ತಾರೆ. ಪಂಚಾಯಿತಿ ಸದಸ್ಯನಾದವನು ಊರಿಗೆ ಒಳ್ಳೆ ಕೆಲಸ ಮಾಡಬೇಕು. ನಮ್ಮ ಮನೆ ಮುಂಭಾಗ ಬಲ್ಬ್ ಹಾಕಿಲ್ಲ. ಅಧಿಕಾರಿಗಳು ಎಂಜಿನಿಯರ್ ಸ್ಥಳಕ್ಕೆ ಭೇಟಿ ನೀಡಿ ಕೃಷಿ ಹೊಂಡ ಕಾಮಗಾರಿ ಅದ್ಭುತ ಯೋಜನೆ ಮಾಡಿರುವ ಸ್ಥಳ ಪರಿಶೀಲಿಸಿ ನೀರು ನಿಲ್ಲುವ ಜಾಗದಲ್ಲಿ ಕೆಲಸ ಮಾಡಿಸಿ ಬಿಲ್ ಮಾಡಿಸಬೇಕು. ಪಂಚಾಯಿತಿ ಸದಸ್ಯನಾದವನು ಅಭಿವೃದ್ಧಿ ಕೆಲಸ ಮಾಡದೆ ಸ್ವಾರ್ಥಿಯಾಗಿ ನಾನು, ನನ್ನ ಹೆಂಡತಿ, ಮಕ್ಕಳು ಅಭಿವೃದ್ಧಿ ಆಗ್ತಿದ್ದಾರೆ. ಜನಗಳು ಹಣ ಹೆಂಡಕ್ಕೆ ಬಲಿಯಾಗಿ ಇಂತಹವರಿಗೆ ಬೆಲೆ ಕೊಟ್ಟು ಸ್ವಾರ್ಥಿಗಳಿಗೆ ಮತ ಚಲಾಯಿಸಿ ಪ್ರತಿ 5 ವರ್ಷ ಮುಟ್ಟಾಳರನ್ನ ಗದ್ದುಗೆ ಮೇಲೆ ಕೂರಿಸಿ ಜನಸಾಮಾನ್ಯರು ಅವರು ಮಾಡುವ ಅವ್ಯವಹಾರ ಕಂಡರೂ ಸಹ ಮೂಕ ಪ್ರೇಕ್ಷಕರಾಗಿದ್ದಾರೆ. ಕಟ್ಟೆ ಮೇಲೆ ಕುಳಿತು ಹರಟೆ ಹೊಡೆದು ಕಾಲ ಹಗರಣ ಮಾಡುವ ಹಾಗೆ ಆಗಿದೆ. ಪಂಚಾಯಿತಿ ಸದಸ್ಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೊಳ್ಳೆ ಹೊಡೆಯುವ ಹಾಗೆ ಯೋಜನೆಯಾಗಿ ಮಾರ್ಪಟ್ಟಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ 2021ರಿಂದ 26ರವರೆಗೆ 15ನೇ ಹಣಕಾಸು ಆಯೋಗ ವರ್ಗ 1ರ ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ದೇನೆ. ಇವರು ನೀಡಿಲ್ಲ. 4800 ಪುಟ ಇದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪಿಡಿಒ ರಂಗನಾಥ್, ಆಡಳಿತಾಧಿಕಾರಿ ಗಿರೀಶ್, ಟಿಪಿಎಂ ಉಷಾದೇವಿ, ನಗರಘಟ್ಟ ಮಲ್ಲಿಕಾರ್ಜುನ್, ಕೆಎನ್ ರಾಜಶೇಖರ್, ರಮೇಶ್, ಆವಿನಹಟ್ಟಿ ಮುರಳಿ, ಶ್ರೀನಿವಾಸ್, ರೈತ ತಾಲೂಕು ಅಧ್ಯಕ್ಷ ಬಿಎಸ್ ರಂಗಸ್ವಾಮಿ, ದಾನವೇಂದ್ರ, ಅಲಂಕಾರ, ಪ್ರಸನ್ನ ಮುಂತಾದವರು ಭಾಗವಹಿಸಿದ್ರು. ವರದಿ ನಾಗರಾಜ್ ಹದಡಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಿಮ್ಮವರು ಇನ್ನೂ ಕೊಟ್ಟಿಲ್ಲ ನನಗೆ. ಅಲ್ಲಿ ಒಂದು ಉತ್ತರ ಕೊಟ್ಟರು. ಏನು ಕೊಟ್ಟರು ಅಂದರೆ, ಇಲ್ಲ ಅವರು ಹಳೆ PDO ಇದ್ದಾರೆ, ಹಳೆ PDO ತಂದು ಕೊಟ್ಟಿಲ್ಲ ಅಂತಲೇ ರೈಟಿಂಗಲ್ಲೇ ಕೊಟ್ಬಿಟ್ರು. ಇದು ನನಗೆ ಬೇಕಾಗಿರೋ ಉತ್ತರ ಅಲ್ಲ. ಈ ಥರ ಕೊಡಲೂಬಾರ್ದಾಗಿತ್ತು, ಅದೇನು ಕೊಟ್ಟರು ಗೊತ್ತಿಲ್ಲ ನನಗೆ. ಆ ರೈಟಿಂಗಲ್ಲಿ ಅವರು ತಗೊಂಡು ಹೋಗಿರೋದಕ್ಕೆ ಅದಕ್ಕೂ ನನಗೆ ಸಂಬಂಧ ಇಲ್ಲ. ನನಗೆ ಬೇಕಾಗಿರೋದು ಇದು 15ನೇ ಹಣಕಾಸು, ಆಮೇಲೆ ವರ್ಗ 1ರದ್ದು. ಇವನ್ನೇನೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಿನ್ನೆ ಬಂದು ನೋಟ್ ಮಾಡಿದೆ. ಅದು 4800 ಪೇಜು ಅಂತ ಇಡೀ ಕಡತದ್ದು ಕೊಟ್ಟಿದ್ದಾರೆ. ಕಡತದ್ದಲ್ಲ, ಇಲ್ಲೇ ಇದೆ. ನಾನು ಕಡತ ಕೇಳೇ ಇಲ್ಲ. ನಾನು ತೋರಿಸ್ತೀನಿ ನಿಮಗೆ. ನಾನು ಕಡತನ ಕೇಳೇ ಇಲ್ಲ. ನಾನು ಕೇಳಿರೋದು ನೋಡ್ರಿ, ಇಲ್ಲೇ ಕಡತದ ಪ್ರಶ್ನೆನೇ ಇಲ್ಲ ನೋಡ್ರಿ. ಏಪ್ರಿಲ್ 2ರಲ್ಲಿ ಇಡೀ ಕಡತದ ಸೇರಿಸಿ 5000 ಪೇಜ್ ಹೇಳಿದರು. ವಿಧಾನಸೌಧದಲ್ಲೂ ಇರಲ್ಲ 5000 ಪೇಜ್. ಆ ಕಡತ ಈ ನಿಮ್ದು ರ್ಯಾಪರ್ ಇರುತ್ತಲ್ಲ, ರ್ಯಾಪರು ಸೇರಿ ಬರೆದು ಕೊಟ್ಟಿದ್ದಾರೆ. ಏನು ಬರೆದು ಕೊಟ್ಟಿದ್ದಾರೆ ಫೈಲ್ಗೆ ಮಾಡಿ ಎಲ್ಲ ಆಡ್ ಮಾಡಿಬಿಟ್ಟಿದ್ದಾರೆ. ರ್ಯಾಪರ್ ಎಲ್ಲ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಒಂದೊಂದು ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ.